ತಂದೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ತುಂಬಾ ವರ್ಷ ಆಯ್ತು. ಇವತ್ತಿಗೂ ಕಣ್ಣೀರು ಹಾಕ್ತಿದ್ಯಲ್ಲೋ. ನಿನಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಅವ್ರು ನಿನ್ ಬರೀ ಅಪ್ಪ ಆಗಿರ್ಲಿಲ್ಲ ಕಣೋ, ನಿನ್ನ ಪಾಲಿಗೆ ದೇವರಾಗಿದ್ರು. ನಿನ್ನಂಥ ಮಗನ್ನ ಪಡೆಯೋದಕ್ಕೆ ನಿಜಾಲು ಅವ್ರು ಪುಣ್ಯ ಮಾಡಿದ್ರು ಕಣೋ. ಅವರೆಲ್ಲ ಕಣ ಪುಣ್ಯವಂತ. ಇಂಥ ಅಪ್ಪನ ಪಡೆಯೋದಕ್ಕೆ ನಾನು ಪುಣ್ಯವಂತ. ಅಪ್ಪ ಎಲ್ಲಿಗೂ ಸಿಗ್ತಾರೆ ಕಣೋ, ಆದರೆ ಈ ಥರ ಅಪ್ಪ ಅಮ್ಮಂದ್ರೆ ಸಿಗೋದು ಬಹಳ ವಿರಳ. ನನ್ನ ಜೀವನದಲ್ಲಿ ಏನಾದರೂ ಇವತ್ತು ಸಂಪಾದನೆ ಮಾಡಿದ್ದೀನಿ, ನನಗೊಂದು ವ್ಯಕ್ತಿತ್ವ ಇದೆ ಅಂದರೆ ಅದಕ್ಕೆ ಇವರೇ ಕಾರಣ ಕಣೋ. ಇವ್ರು ಯಾವುದನ್ನು ಕಲಿಸ್ಲಿಲ್ಲ, ತೋರಿಸ್ಕೊಟ್ರು. ತುಂಬ ಜನ ಹೇಳ್ತಾರೆ, ಆದರೆ ಇವರು ಹೇಗೆ ಬದುಕಬೇಕು ಅಂತ ಬದುಕು ತೋರಿಸಿದ್ರು. ಅವರು ಬರೀ ನನಗೆ ಆಸ್ತಿ ಬಿಟ್ಟು ಹೋಗಿಲ್ಲ ಕಣೋ, ಒಂದಷ್ಟು ಮೌಲ್ಯಗಳನ್ನ ಕೂಡ ಬಿಟ್ಟು ಹೋಗಿದ್ದಾರೆ. ಅದೇ ನನ್ನ ಇಲ್ಲಿ ತನಕ ನಡೆಸ್ಕೊಂಡು ಬಂದಿರೋದು. ಅವರು ಬರೀ ಲೆಕ್ಕಾಚಾರ ಮಾತ್ರ ಹೇಳ್ಕೊಟ್ಟಿಲ್ಲ, ಯಾವುದ್ರಲ್ಲಿ ಲೆಕ್ಕಾಚಾರ ಮಾಡಬೇಕು, ಯಾವುದ್ರಲ್ಲಿ ಲೆಕ್ಕಾಚಾರ ಮಾಡಬಾರ್ದು ಎಲ್ಲವನ್ನೂ ಹೇಳ್ಕೊಟ್ರು. ಗ್ರೇಟ್ ಕಣ. ಬಗ್ಗೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ, ಟೈಮೇ ಸಾಕಾಗಲ್ಲ. ಟೈಮು ರಿವರ್ಸ್ ಗೇರಲ್ಲಿ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಯಾಕೋ ಬಂದೆ ಇಲ್ಲಿಗೆ? ಏನಕ್ಕೋ ಬಂದ ಇಲ್ಲಿಗೆ? ಹೇಳಿದೆ ತಾನೇ ಕ್ಲಿಯರ್ ಆಗಿ ಸಮಾಧಿ ಹತ್ರ ಪೂಜೆ ಮಾಡೋದು ನಾನು ಅಂತ. ಹೇಳುದು ಮೇಲೂ ಯಾವ ಧೈರ್ಯದ ಮೇಲೆ ಬಂದ ಇಲ್ಲಿಗೆ ನೀನು? ಬಂದಿರೋದಲ್ದೆ ಆಗ್ಲೇ ಪೂಜೆನೂ ಮಾಡ್ಬಿಟ್ಟಿದ್ಯಾ? ನಮ್ಮ ಅಪ್ಪಂಗೆ ನೀನು ಒಬ್ಬನೇ ಮಗ ಅಂತ ಹುಟ್ಟಿರೋದು. ಹಾಗಿದ್ರೆ ನಾವುಗಳಲ್ಲ ಏನು?